ಈಗ 31ನೇ ತಾರೀಕು ಜಂಟಿ ಕ್ರಿಯಾ ಸಂಸ್ಥೆಯವರು ಸುಮಾರು 13 ಬೇಡಿಕೆಗಳನ್ನು ಇಟ್ಟು ಸ್ಟ್ರೈಕ್ ಮಾಡ್ತೀವಿ, ಬಸ್ ನಿಲ್ಲಿಸ್ತೀವಿ ಅಂತ ಹೇಳಿದರು. ನಾವು ಕೂಡ ಅನೇಕ ಬಾರಿ ಅವ್ರ ಜೊತೆ ಎಲ್ಲ ಚರ್ಚೆ ಎಲ್ಲ ಮಾಡಿದ್ದೀವಿ. ಮತ್ತು ನಮ್ಮ 4 ಕಾರ್ಪೊರೇಷನ್ನ ಆರ್ಥಿಕ ಸ್ಥಿತಿಗತಿ ಅವ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಹಿಂದೆ BJP ಸರ್ಕಾರ ಇದ್ದಾಗ ಒಟ್ಟು 5,900 ಕೋಟಿಯಷ್ಟು ಸಾಲವನ್ನು ಬಿಟ್ಟೋಗಿದ್ದಾರೆ. ಅಷ್ಟು ಸಾಲ ಇದ್ದರೂ ಕೂಡ ನಮ್ಮ ಸರ್ಕಾರ ಬಂದಮೇಲೆ ಹೊಸ ಬಸ್ಸುಗಳನ್ನು ತಗೊಳ್ಳೋದ್ರ ಮುಖಾಂತರ ಒಂದು 5,800, ಅದರಲ್ಲಿ 4,300 ಬಸ್ಸು ರಸ್ತೆಗೆ ಬಂದಿದೆ. ಒಂದು 9,000 ಜನ ರಿಕ್ರೂಟ್ಮೆಂಟು, ಮತ್ತು 1,000 ಜನ ಅನುಕಂಪದ ಆಧಾರದ ಮೇಲೆ ಕೆಲಸ, ಮತ್ತು ಇನ್ನಿತರ ನಮ್ಮ ನೌಕರಿಗೆ ಸಂಬಂಧಪಟ್ಟಾಗೆ ಅನೇಕ ಕಾರ್ಯಕ್ರಮಗಳನ್ನೆಲ್ಲ ಕೊಟ್ಟಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಮತ್ತು ಅವರು ಸಂಘಟನೆಯವರು ಅವರು ಸಹಜವಾಗಿ ನೌಕರರ ಪರವಾಗಿ ಅವರು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಅದು ಅವ್ರ ಮಟ್ಟಿಗೆ ಸರಿಯೇ. ಆಮೇಲೆ ನಾನು ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆಲ್ಲ ತಂದಿದ್ದೀನಿ. ಮೊನ್ನೆ 2020ರಿಂದ 2023ವರೆಗೆ ನಮ್ಮ ಅವಧಿದೆಲ್ಲ BJP ಸರ್ಕಾರದ ಅವಧಿನಲ್ಲಿ 11,000 ಜನಕ್ಕೆ ಸುಮಾರು 220 ಕೋಟಿ ಬಾಕಿ ಇಟ್ಟಿದ್ದು. ಅದನ್ನು ಕೂಡ ಬಿಡುಗಡೆ ಮಾಡಿ ಎಲ್ರಿಗೂ ಕೂಡ ಹಣ ತಲುಪೋ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಮುಖ್ಯಮಂತ್ರಿಗಳು 2,000 ಕೋಟಿ ರೂಪಾಯಿ ಈಗ ಬಿಡುಗಡೆ ಮಾಡಿದ್ದಾರೆ. ಅದು ಕ್ಯಾಬಿನೆಟ್ಗೆ ಸಬ್ಜೆಕ್ಟ್ ಬರ್ತಾ ಇದೆ. ಅದು ಬಂದರೆ ಒಂದಷ್ಟು ಸಮಸ್ಯೆಗಳು ಪರಿಹಾರ ಆಗುತ್ತೆ. ಉಳಿದಾಗೆ ಅವರ ವೇತನ ಪರಿಷ್ಕರಣೆದು ಅದೆಲ್ಲ ಸ್ವಲ್ಪ ಇದೆ, ಅದ್ರ ಬಗ್ಗೆನೂ ಮಾತಾಡಿದ್ದೀವಿ. ಮತ್ತು ನಮ್ಮ ಮ್ಯಾನಿಫೆಸ್ಟೋದಲ್ಲೂ ಕೂಡ ಸಮಾನ ವೇತನ ಅಂತಲೂ ಇತ್ತು. ಅದ್ರ ಬಗ್ಗೆನೂ ಮುಖ್ಯಮಂತ್ರಿಗಳ ಗಮನಕ್ಕೆಲ್ಲ ತಂದಿದ್ದೀನಿ. ಮತ್ತು ಎಲ್ಲ ಪಾಸಿಟಿವ್ ಆಗಿ ನಾನು ಕೂಡ ನಮ್ಮ ಎಲ್ಲ ಇದುವರೆಗೂ ಕೂಡ ಭಾಳ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಸಂಘ ಸಂಸ್ಥೆಗಳು, ಯೂನಿಯನ್ ಲೀಡರ್ಸ್ ಎಲ್ಲ. ಈಗ ಅವ್ರಿಗೆ ಈ ಒಂದು ಏನು ಬಸ್ ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಅದು ಸಾರ್ವಜನಿಕರ ತೊಂದರೆ ಆಗುತ್ತೆ, ಸಾರ್ವಜನಿಕರ ಹಿತದೃಷ್ಟಿಯಿಂದ ಅದನ್ನು ಅದನ್ನು ಮುಂದಕ್ಕೆ ಹಾಕಿ ಅಂತ ಅವ್ರನ್ನ ಕೇಳ್ತಾರೆ. ಮತ್ತು ಮುಖ್ಯಮಂತ್ರಿಗಳ ಜೊತೆ ಇನ್ನೊಮ್ಮೆ ಸಂಕ್ರಾಂತಿ ಆದಮೇಲೆ ಅವ್ರನ್ನೆಲ್ಲರೂ ಕೂಡ ಕರೆದು ಒಂದು ಮೀಟಿಂಗು ಕೂಡ ನಾವಂತೂ ಪಾಸಿಟಿವ್ ಆಗಿದ್ದೀವಿ. BJPಯವರು 5,800 ಕೋಟಿ ಸಾಲ ಇಟ್ಟಿದ್ದಿದ್ರೆ 900 ಕೋಟಿ ಸಾಲ ಹಿಡದೇ ಹೋಗಿದ್ದರೆ ನಮ್ಮ ಯಾವ ಸಮಸ್ಯೆಗಳು ಇರ್ತಿರಲಿಲ್ಲ. ಹಿಂದೆ ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ನಾವು ಬಿಟ್ಟಂಥ ಸಂದರ್ಭದಲ್ಲಿ ಕೇವಲ 13,71 ಲಕ್ಷ ಮಾತ್ರ ಬಾಕಿ ಇಟ್ಟಿದ್ದೆ. ಹೊಸ ಸರ್ಕಾರಕ್ಕೆ 13,71 ಲಕ್ಷ ಮಾತ್ರ ಸಾಲ ಬಿಟ್ಟೋಗಿದ್ವಿ. ಆದರೆ ಇವರು 5,900 ಕೋಟಿ ಸಾಲ ಇಟ್ಟಿರೋದ್ರಿಂದ ಈ ಸಮಸ್ಯೆಗಳು ಉದ್ಭವ ಆಗಿದೆ. ಇದಕ್ಕೆ ಪರಿಹಾರ ಅಂತೂ ಮುಖ್ಯಮಂತ್ರಿಗಳು ಪಾಸಿಟಿವ್ ಆಗಿದ್ದಾರೆ. ಈಗ 2,000 ಕೋಟಿ ಆಗಲೇ ಹೇಳಿದ್ದಾರೆ, ಬಿಡುಗಡೆ ಆಗುತ್ತೆ, ಕ್ಯಾಬಿನೆಟ್ ಸಬ್ಜೆಕ್ಟ್ ಬರ್ತಾ ಇದೆ. ಇದ್ದಿದ್ದನ್ನು ಕೂಡ ಏನು ಫೆಬ್ರವರಿ ಬಜೆಟ್ ಬರುತ್ತಲ್ಲ, ಆ ಬಜೆಟಲ್ಲಿ ಇದಕ್ಕೆ ಸಹಾಯ ಮಾಡಬೇಕು ಅಂತ ಕೇಳಿದ್ದೀನಿ. ಪಾಸಿಟಿವ್ ಆಗಿದ್ದಾರೆ ಅಲ್ವಾ. ಅವ್ರು ಒಪ್ಪೋದಿಲ್ಲ ಅಂತ ಹೇಳಿದ್ರೆ ನಾವೇ ತೀರ್ಮಾನ ತೊಗೊಂಡ್ಬಿಟ್ರೆ ಹೇಗೆ? ನಾಳೆ ಏನಾದರೂ ನೀವು ಜಂಟಿ ಕ್ರಿಯಾ ಸಮಿತಿ ಜೊತೆಲಿ CM ಜೊತೆ ನಡೆದಿರುವಂಥ ವಿಚಾರನ ಅವ್ರ ಜೊತೆಲಿ ಚರ್ಚೆ ಮಾಡ್ತೀರಾ ಸರ್? ನಾಳೆ ಅವ್ರ ಗಮನಕ್ಕೆಲ್ಲ ತರಬೇಕು. ಅವ್ರ ಜೊತೆ ಮಾತಾಡ್ತೀರಾ ಸರ್? ಮಾತಾಡೋದು, ಫೋನಲ್ಲಿ ಮಾತಾಡೋದು, ಅಥವಾ ನಮ್ಮ MD ಅವರು ಯಾರಾದರೂ ಮಾತಾಡ್ತಾರೆ. ನೀವು ಪಾಸಿಟಿವ್ ಆಗಿ ಇದ್ದೀರಾ ಸರ್. ಬಟ್ ಏನಂತಂದ್ರೆ ಹಿಂದೆ ಬಹಳಷ್ಟು ದೊಡ್ಡ ಸಮಸ್ಯೆ ಆಗಿತ್ತು. ಸರ್ಕಾರ ಏನು ಸಾರಿಗೆ ನೌಕರರನ್ನ ಅರೆಸ್ಟ್ ಮಾಡುವಂತ ಹಂತಕ್ಕೂ ಹೋಗಿತ್ತು. ಆಮೇಲೆ BJPಯವರು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆಗಳು ಮಾಡ್ತಾರೆ. 3,000 ಜನಕ್ಕೆ ವಜಾ ಮಾಡಿದ್ರು BJPಯವರು. ಎಷ್ಟು ಸಾವಿರ ಜನ? 3,000 ಜನಕ್ಕೆ ವಜಾ ಮಾಡಿದ್ರು. ಸುಮಾರು ಒಂದು 15-20 ಸಾವಿರ ಜನಕ್ಕೆ ನೋಟಿಸ್ ಕೊಟ್ಟಿದ್ರು. ಅದನ್ನೆಲ್ಲ ಕೂಡ ನಾವು ವಿತ್ಡ್ರಾ ಮಾಡ್ಕೊತೀವಿ. ಆಮೇಲೆ ಬಹುತೇಕರು 3,000 ಜನದಲ್ಲಿ ಬಹುತೇಕರೆಲ್ಲ ಬಂದಿಲ್ಲ ಎಲ್ಲ ಅಲ್ವಾ, ಎಲ್ಲ ಅಲ್ಪ ಸ್ವಲ್ಪ 1% 2% ಇರೋದು ಅಷ್ಟೇ. ಮತ್ತು 5,900 ಕೋಟಿ ಸಾಲ ಕೂಡ ಇಟ್ಟೋಗಿದ್ರು. ಅವರು ಇವತ್ತು ನಮಗೆ ನೀತಿ ಹೇಳೋಕ್ಕೆ ಬರ್ತಾರೆ ನಮ್ಮ ಜೊತೆಯಲ್ಲಿ ಅಂತ. ಏನಾರು ಆಗತ್ತಾ ಸರ್ ನಾಳೆ? ನಾಳೆ ಇಲ್ಲ, ಆದರೆ ಸಂಕ್ರಾಂತಿ ಹಬ್ಬ ಆದಮೇಲೆ ಅವರು ಮುಖ್ಯಮಂತ್ರಿ ಜೊತೆ ಅವ್ರನ್ನ ಭೇಟಿಗೆ ಹೇಳಿದ್ದೀನಿ. ಈಗ ಸಮಸ್ಯೆ ಬಗೆಹರಿಸೋ ನಿಟ್ಟಿನಲ್ಲಿ CM ಏನು ಹೇಳಿದ್ದಾರೆ? ಅದೇ ಹೇಳಿದಲ್ಲ,
ಈಗ 2,000 ಕೋಟಿ ಈಗ ಬಿಡುಗಡೆ ಆಗುತ್ತೆ. ಸರ್ ಈ ವಾರ ಆಗ್ಬೋದಾ ಸರ್? ಈ ವಾರ ಬರೋ ಈಗ ಕ್ಯಾಬಿನೆಟ್ ಸಬ್ಜೆಕ್ಟ್ ಬರ್ತಾ ಓಕೆ ಇದೆ. ಸರ್. ನಾನು ನೆನ್ನೆ ಫೈಲ್ ಬಂದು ಅನುಮೋದನೆ ಮಾಡಿ ಕಳಿಸಿದೆ. ಇನ್ನು ಉಳಿದಿರ್ತಕ್ಕಂಥದ್ದನ್ನು ಫೆಬ್ರವರಿಗೆ ಬಜೆಟ್ ಬರುತ್ತಲ್ಲ, ಆ ಬಜೆಟಲ್ಲಿ ಸಹಾಯ ಮಾಡಬೇಕು ಅಂತ ಹೇಳಿದ್ದೀನಿ. ಖಂಡಿತ ಮಾಡ್ತಾರೆ. ಸರ್ ಮತ್ತೊಂದು ಟಿಕೆಟ್ ದರ ಹೆಚ್ಚಳ ವಿಚಾರಕ್ಕೆ ಸಂಬಂಧಪಟ್ಟಂತೆ CS ಅವರು ಸರ್ಕಾರಕ್ಕೆ 15% ಅಷ್ಟು ದರವನ್ನ ಏರಿಕೆ ಮಾಡಬೇಕು ಈಗ ಅಂತ ಇನ್ನೊಂದು ರೀತಿಯಲ್ಲಿ ವರದಿಯನ್ನು ಕೊಟ್ಟಿದ್ದಾರೆ. ಸಲಹೆ ಕೊಡ್ಬೋದು ಅವರು, ಆದರೆ ವಾಸ್ತವಿಕವಾಗಿ ನಮ್ಮ 4 ಕಾರ್ಪೊರೇಷನ್ನಲ್ಲಿ 4 ಬೋರ್ಡ್ ಇರುತ್ತೆ. ಅವರು ಅವರ ಖರ್ಚು ವೆಚ್ಚಗಳನ್ನು ನೋಡಿಕೊಂಡು ಎಷ್ಟು ಏರಿಕೆ ಮಾಡ್ಬೋದು ಅಂತ ಅವರು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ತಾರೆ. 15% ಮಾಡ್ಬೋದು ಅಂತಾನೆ ಸರ್? ಅಲ್ಲ, ಬೋರ್ಡುಗಳು ಓಕೆ. ಈಗ KSRTC, BMTC ಅಲ್ಲಿ ಬೋರ್ಡುಗಳಿರುತ್ತಲ್ಲ, ಆ ಬೋರ್ಡ್ ಪ್ರಸ್ತಾವನೆ ಕಳಿಸ್ತಾರೆ. CS ಅವ್ರಿಗೆ ಸರ್ ಸರ್ಕಾರಕ್ಕೆ CS ಅವರು ನನ್ನ ಗಮನಕ್ಕೆ ಬಂದಿಲ್ಲ, ಓಕೆ. ನನ್ನ ಗಮನಕ್ಕೆ ಬಂದಿಲ್ಲ. ಆದರೆ ಮೊದಲಿಂದಲೂ ಕೂಡ ಬಂದಿರತಕ್ಕಂಥ ಸಂಪ್ರದಾಯ ಏನಂದರೆ 4 ಬೋರ್ಡು ಅಧ್ಯಕ್ಷರು, ಉಪಾಧ್ಯಕ್ಷರು, ಮಂಡಳಿಯಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರು ಅವರ ಖರ್ಚು ವೆಚ್ಚಗಳನ್ನು ನೋಡಿ ಎಷ್ಟು ಏರಿಕೆ ಮಾಡ್ಬೋದು ಅಂತ ಸರ್ಕಾರಕ್ಕೆ ಕಳಿಸ್ತಾರೆ. ಸರ್ಕಾರ ನಿರ್ಣಯ ತಗೊಳ್ಳುತ್ತೆ.